ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ನನ್ನ ಹಿಂದಿನ ವಿಡಿಯೋ ನೋಡಿದ್ರೆ ನಾನು ಅದರಲ್ಲಿ ಊರಲ್ಲಿದ್ದೆ, ನಮ್ಮ ಕುಂದಾಪುರದಲ್ಲಿರೋ ಮಾಡಿದ ವಿಡಿಯೋ ಅದು. ಸೊ ಇವಾಗ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀನಿ. ಸೊ ನಮ್ಮೂರಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಬೆಂಗಳೂರಲ್ಲಿ ವೀಡಿಯೋ ಮಾಡಬೇಕು. ಇಲ್ಲಿ ಓಡಾಡೋಕ್ಕೆ ನನ್ನ ಹತ್ರ ಆ್ಯಕ್ಚುಲಿ ಬೈಕ್ ಇಲ್ಲ. ನನ್ನ ಬೈಕು ಊರಲ್ಲೇ ಇದೆ. ಅದನ್ನು ಇವಾಗ ತರೋಕ್ಕೂ ಆಗೋಲ್ಲ, ಯಾಕೆಂದರೆ ತುಂಬ ಹಳೇದಾಗಿದೆ ಮತ್ತು ಅಷ್ಟೊಂದು ಸರಿಯಾದ ಸುವ್ಯವಸ್ಥೆಯಲ್ಲಿ ಇಲ್ಲ ನನ್ನ ಗಾಡಿ ಇವಾಗ. ಮತ್ತು ಇಲ್ಲಿ ನಾನು ಬೆಂಗಳೂರಲ್ಲಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀನಿ, ಆಫೀಸ್ಗೂ ಮನೆಗೂ. ಹಾಗಾಗಿ ಎವ್ರಿ ಸಂಡೇ ವೀಡಿಯೋ ಮಾಡಬೇಕು ಅನ್ನೋ ಆಸೆ ನನಗಿದೆ. ಆದರೆ ನನ್ನ ಹತ್ರ ಬೈಕ್ ಇಲ್ಲದೆ ಇರೋ ಕಾರಣ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಆದರೆ ಇವತ್ತು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಕ್ಲೋಸ್ ಫ್ರೆಂಡ್, ಅವನು ಊರಿಗೆ ಹೋಗಿದ್ದಾನೆ. ಸೊ ಹಾಗಾಗಿ ಅವ್ನ ಬೈಕ್ ನನ್ನ ಹತ್ರ ಕೊಟ್ಟೋಗಿದ್ದಾನೆ. ಸೊ ಅದನ್ನು ಎತ್ಕೊಂಡು ನಾನು ನನ್ನ ಇನ್ನೊಬ್ಬ ಸ್ನೇಹಿತ ತಿರುಗಾಕೋಣ ಅಂತ ಪ್ಲ್ಯಾನ್ ಮಾಡಿದಾಗ ಅವನು ಹೇಳ್ದ ಕೈಲಾಸಗಿರಿ ಪರ್ವತ ಅಂತ ಇದೆ, ಸೊ ಹೋಗೋಣ, ನಮ್ಮ ಮನೆಯಿಂದ 85 ಕಿಲೋಮೀಟ್ರ್ ದೂರ ಆಗುತ್ತೆ ಅಂತ ಹೇಳ್ದ. ಸೊ ಹೊರಟಿದ್ದೀವಿ. ಬೆಳಗ್ಗೆ 6:45 ರೂಮಿಂದ ಹೊರಟಿದ್ದೀವಿ. ಬಟ್ ಇವಾಗ ಟೈಮ್ ಬಂದು 8:30 ಆಗಿದೆ. ಆಲ್ಮೋಸ್ಟ್ 1 hour 45 minutes ಆಯಿತು. ಇನ್ನೂ ಕೂಡ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಲಿಲ್ಲ. ಸೊ ಇನ್ನೊಂದು ಅರ್ಧ ಗಂಟೆಲಿ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಸೊ ನಾನು ಬೈಕ್ ಓಡಿಸೋವಾಗ ತುಂಬ ಸ್ಪೀಡಾಗಿ ಓಡಿಸಲ್ಲ ಗಾಡಿನ, ಯಾಕಂತ ಹೇಳಿದ್ರೆ ಅದು ಸೇಫ್ ಅಲ್ಲ. ನನಗಿರೋ ಭಯ ಇನ್ನೊಂದು ವೆಹಿಕಲ್ಗಳಿಗೆ ಏನಾದರೂ ಆಕ್ಸಿಡೆಂಟ್ ಆಗುತ್ತೆ ಅಂತಲ್ಲ. ಸೊ ನಾನು ಇನ್ ಕೇಸ್ ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ಆನ್ ದ ಸೇಮ್ ಟೈಮ್ ಏನಾದರೂ ಆ ಕಡೆ ಈ ಕಡೆ ಎಲ್ಲಿಂದಾದರೂ ಈ ನಾಯಿಗಳು ಅಡ್ಡ ಬರೋ ಚಾನ್ಸ್ಗಳು ತುಂಬ ಇರುತ್ತೆ ಈ ಥರ ರೋಡ್ಗಳಲ್ಲಿ. ಸೊ ಅದು ನನಗೆ ತುಂಬ ಭಯ ಇದೆ, ಯಾಕಂದರೆ ಆಲ್ರೆಡಿ ಒಮ್ಮೆ ಬಿದ್ದು ಅನುಭವಿಸಿದ್ದೀನಿ ಅದನ್ನು. ಹಾಗಾಗಿ ಆದಷ್ಟು ನಿಧಾನಕ್ಕೆ ಹೋಗೋಣ. ನಿಧಾನಕ್ಕೆ ಹೋದಷ್ಟು ಸೇಫಾಗಿ ಹೋಗ್ತೀವಿ. ಇನ್ ಕೇಸ್ ಆ್ಯಕ್ಸಿಡೆಂಟ್ ಆದ್ರೂ ಜಾಸ್ತಿ ಮೇಜರಾಗಿ ಏನೂ ಎಫೆಕ್ಟ್ ಆಗಲ್ಲ. ಜೊತೆಗೆ ನಾನು ಕೇಳೋದಿಷ್ಟೇ ನಿಮ್ಮ ಹತ್ರ, ನಿಮಗೇನಾದರೂ ಆನ್ ದ ಟೈಮ್ ಯಾವುದಾದ್ರು ಪ್ಲೇಸ್ಗೆ ಹೋಗಬೇಕು ಅಂದರೆ ಸ್ವಲ್ಪ ಬೇಗನೆ ಹೊರಟುಬಿಟ್ಟು ಹೋಗೋದು ಉತ್ತಮ. ಅದನ್ನು ಬಿಟ್ಟು ಲೇಟಾಗಿ ಹೊರಟುಬಿಟ್ಟು ಹೋಗೋ ದಾರಿಲಿ ವೆಹಿಕಲ್ಗಳಲ್ಲಿ ಸ್ಪೀಡಾಗಿ ಹೋಗಿ ಅನಾಹುತ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಬೇಗನೆ ಹೊರಟು ಬೇಗ ರೀಚ್ ಆಗೋದು ಒಳ್ಳೆಯದು. ಇಲ್ಲ ಇನ್ ಕೇಸ್ ಲೇಟ್ ಆಯಿತು ಅಂದ್ರೂ ಇಲ್ಲಿ ನೋಡಿ, ಇಲ್ಲಿದೆ, ಇದು ಸಡನ್ನಾಗಿ ರೋಡಿಗೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದೇ ಲೇಟಾಗಿ ಹೊರಟು ಅರ್ಜೆಂಟಲ್ಲಿ ಹೋಗಿ ಆ್ಯಕ್ಸಿಡೆಂಟ್ ಮಾಡಿಕೊಂಡು ಆ ಪ್ಲೇಸ್ಗೆ ಹೋಗದೇ ಇರೋದಕ್ಕಿಂತ ಲೇಟಾದರೂ ಪರವಾಗಿಲ್ಲ, 5 ನಿಮಿಷ ಲೇಟ್ ಆದರೆ ಏನಾಯಿತು ಅಂತ ಸ್ವಲ್ಪ ನಿಧಾನಕ್ಕೆ ಹೋಗೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನೇ ಹೋಗ್ಲು ಅದನ್ನೇ ಫಾಲೋ ಮಾಡ್ತೀನಿ. ಒಂದು ಬೇಗ ಹೊರಡ್ತೀನಿ, ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀನಿ. ಲೇಟಾದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಹೋಗ್ತೀನಿ. ಸೊ ಅತಿಯಾದ ವೇಗ ಯಾವತ್ತೂ ಒಳ್ಳೆಯದಲ್ಲ. ಅತಿಯಾದ ವೇಗ ನಿಮ್ಮ ಕೆಲಸದಲ್ಲಿರಲಿ, ಟ್ರಾವೆಲಿಂಗಲ್ಲ. ಸೊ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಅಂತ ನನ್ನ ಭಾವನೆ. ಸೊ ಅದನ್ನು ನಾನು ಹೇಳೋದ್ರಿಂದ ನೀವೇನು ಚೇಂಜ್ ಮಾಡ್ಕೊಳ್ತೀರಿ ಅನ್ನೋ ನಂಬಿಕೆ ನನಗಿಲ್ಲ. ಆದರೆ ಒಂದು, ನೀವು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡು ಅನಾಹುತ ಮಾಡಿಕೊಂಡ್ರೆ ನಿಮಗಷ್ಟೇ ಅಲ್ಲ ತೊಂದರೆ ಆಗೋದು, ನಿಮ್ಮ ಫ್ಯಾಮಿಲಿ ಕೂಡ ಅದನ್ನು ಸಫರ್ ಮಾಡುತ್ತೆ. 2 ಥರದಲ್ಲಿ. ಒಂದು, ಅವ್ರಿಗೆ ನೋವಾಗುತ್ತೆ, ದುಃಖ ಆಗುತ್ತೆ, ನೀವು ಅನುಭವಿಸ್ತಿರೋ ಕಷ್ಟ ನೋಡಿ. ಇನ್ನೊಂದು, ಫೈನಾನ್ಷಿಯಲಿ ಕೂಡ ಅವರು ಸಫರ್ ಮಾಡಬೇಕಾಗತ್ತೆ. ಯಾಕಂದರೆ ಅವರು ನಿಮಗಾಗೋ ಏಟುಗಳಿಂದ, ನೀವು ಮಾಡ್ಕೊಳ್ಳೋ ಅನಾಹುತಗಳಿಂದ ಅದನ್ನು ಖರ್ಚು ನೋಡ್ಕೊಳ್ಳೋದು ನಿಮ್ಮ ಮನೆಯವರು. ಸೊ ಹಾಗಾಗಿ ನೀವು ಆದಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಟ್ರಾವೆಲಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಯಾಕಂತ ಹೇಳಿದರೆ ಲೈಫು ಒಂದೇ ಸಲ ಸಿಗುವಂಥ ಆಪರ್ಚುನಿಟಿ. ಸೊ ಅದನ್ನು ದಿ ಬೆಸ್ಟಾಗಿ ಲೀಡ್ ಮಾಡೋದು ಅಥವಾ ದಿ ಬೆಸ್ಟಾಗಿ ಜರ್ನಿ ಮಾಡೋದು ತುಂಬ ಉತ್ತಮ. ಇವಾಗಷ್ಟೇ ಹೇಳ್ತಾ ಇದ್ದೆ ನೋಡಿ ನಾನು, ನಿಧಾನ ಕೊಡಿಸಿ ಅಂತ. ಮೇ ಬಿ ಬೇಡ, ಏನಾಗಿಲ್ಲ ಅನ್ಸುತ್ತಲ್ಲ ಜಾಸ್ತಿ. ಎಲ್ಲಿ? ಓ, ತಾತನ ಕಾರ್ ಬ್ಲಡ್ ಆಗಿದೆ. ಹುಡ್ಗಂಗೆ ಸ್ವಲ್ಪ ಏಟ್ ಆಯ್ತು ಅನ್ಸುತ್ತೆ ಅವನಿಗೆ.
ಕೂತ್ಕೊಂಡಿದ್ದೇನೆ ನೋಡಲ್ಲ. ಅಲ್ಲೊಬ್ಬ ಕೂತವನು, ಇಲ್ಲೊಬ್ಬ ಅವನು ಅಂಗಿ ಎಲ್ಲ ಹರಿದೋದಂಗಿದೆಯಲ್ಲ ಅವನು. ಅಯ್ಯೋ ಅವ್ನಿಗೆ ಜೋರಾಗಿ ಏಟಾಗಿದೆ ಅನ್ಸುತ್ತೆ ಮರೆಯ, ಆಚೆ ಕೂತವನಿಗೆ. ಯಾಕೆ ಕೈಯೆಲ್ಲ ಇದು ಮಾಡ್ತಿದ್ದಾನೆ. ಯಾವ ಬೈಕ್ ಮರ ಆಕ್ಸಿಡೆಂಟ್ ಆಗಿದೆ? ಪಾಪ. ಸೊ ನಾವಿದ್ದು ಏನು ಮಾಡೋ ಅಂಥದ್ದು ಏನಿಲ್ಲ. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ, ಯಾಕಂದರೆ ತುಂಬ ಜನ ಇದ್ದಾರೆ ಆಲ್ರೆಡಿ ಅಲ್ಲಿ. ಸೊ ನೋಡಿದ್ರ, ಅದೇ ಇವಾಗ ತಾನೇ ನಾನು ಬರ್ತಾ ಹೇಳಿದ್ನಲ್ಲ, ಆದಷ್ಟು ನಿಧಾನ ಕೊಡಿಸಿ ಗಾಡಿನ, ಸೇಫಾಗಿ ಓಡಿಸಿ ಅಂತ. ನೋಡಿ ಪಾಪ ಅವರು ಇಬ್ಬರು ಕೂಡ ಅಲ್ಲಿ ಆಕ್ಸಿಡೆಂಟ್ ಆಗಿರೋರು ಎಷ್ಟು ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡು ಬಂದಿದ್ರೋ ಗೊತ್ತಿಲ್ಲ. ತುಂಬ ಸ್ಪೀಡಾಗಿ ಏನಾದರೂ ಹೋಗ್ತಾ ಇರ್ಬೋದು, ಇಲ್ಲಿ ನಿಧಾನಕ್ಕೆ ಹೋಗ್ತಾ ಆಪೋಸಿಟವ್ರು ಯಾರಾದರೂ ಸ್ಪೀಡಾಗಿ ಬಂದಿರ್ಬೋದು. ಬಟ್ ಇದು ತಪ್ಪು ಸ್ಪೀಡಾಗಿ ಹೋಗೋದ್ರಿಂದನೇ ಆಗಿದೆ ಅಂತಲ್ಲ, ಅವರ ಟೈಮ್ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೇಕು ಅಷ್ಟೇ. ಯಾಕಂದರೆ ಈಗ ಇವ್ರು ಸ್ಪೀಡಾಗಿ ಸ್ಲೋ ಆಗಿದ್ದು ಎದುರುಗಡೆ ಒಂದು ಸ್ಪೀಡಾಗಿ ಬಂದರೆ ಅವಾಗೇನು ಮಾಡೋಕ್ಕಾಗತ್ತೆ. ಅದು ಫಸ್ಟು ಸ್ವಲ್ಪ ಸೇಫಾಗಿ ಓಡಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆದಷ್ಟು ನಿಧಾನಕ್ಕೆ ಸ್ಮೂತಾಗಿ ಓಡಿಸಿ, ಗಾಡಿನ ಸೇಫಾಗಿ ಓಡಿಸಿ, ಎಲ್ರಿಗೂ ಓಡೋದಾಗಲಿ. ನನಗೂ ಆಸೆಗಳಿದೆ, ಅಂದರೆ ಒಳ್ಳೆ ಬೈಕ್ ತೊಗೋಬೇಕು, ಸೂಪರ್ ಬೈಕ್ಗಳನ್ನು ಓಡಿಸ್ಬೇಕು ಅನ್ನೋದು. ಬಟ್ ಆ ಥರ ಸಿಚುವೇಶನಲ್ಲಿ ಸದ್ಯಕ್ಕಂತೂ ನಾನಿಲ್ಲ. ನನಗೆ ಅಂದರೆ ಆ ಥರ ದೊಡ್ಡ ದೊಡ್ಡ ಕಮಿಟ್ಮೆಂಟ್ಗಳು ಅಥವಾ ನಮ್ಮ ಮನೆ ಕಷ್ಟದಲ್ಲಿದೆ, ನಾನು ಅದನ್ನು ನೋಡ್ಕೋಬೇಕು, ಆ ಥರದ್ದೇನೂ ಇಲ್ಲ. ಅದರಲ್ಲಿ ನಂಗೆ ಸ್ವಲ್ಪ ಫ್ರೀಡಮ್ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಮನೆ ಸೆಟ್ಲಾಗಿದೆ ಅನ್ನೋದಕ್ಕಿಂತ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದೊಂದು. ಯಾಕಂದರೆ ನಮ್ಮ ಅಣ್ಣ ಇದ್ದಾನೆ, ಆಲ್ಮೋಸ್ಟು ಅವನೇ ನೋಡ್ಕೋತಿದ್ದಾನೆ ಎಲ್ಲದನ್ನು. ಇನ್ ಕೇಸ್ ಏನಾದರೂ ಮಾಡೋವಾಗ ನಾನು ಕೇಳಿದ್ರು ಏನಾದರೂ ಸಪೋರ್ಟ್ ಬೇಕಾ ಅಂತ, ಇಲ್ಲ ನೀನು ನೋಡ್ಕೋ, ನಿಂದೇನಿದೆ ಅಲ್ಲ ಇವಾಗ ಅದು ನೋಡ್ಕೊ ಅಂತಲೇ ಹೇಳೋದು. ನಾವಿಬ್ಬರು ತುಂಬ ಕ್ಲೋಸ್ ಇಲ್ಲ, ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟು ತುಂಬ ಜನ ಅಣ್ಣ ತಮ್ಮಂದರು ಕ್ಲೋಸ್ ಆಗಿರಲ್ಲ, ಬಟ್ ಒಬ್ರಿಗೊಬ್ರು ತುಂಬ ಸಪೋರ್ಟಿವ್ ಆಗಿರ್ತಾರೆ. ಕಷ್ಟ ಅಂತ ಬಂದಾಗ ನಿಲ್ತಾರೆ. ಹಾಗೇನೆ ನಾವು ಕೂಡ ನಾವು ಜಾಸ್ತಿ ಮಾತಾಡಲ್ಲ. ವಾಟ್ಸಪ್ ಚಾಟ್ ನೋಡಿದ್ರೆ ಯಾವಾಗ ಮೆಸೇಜ್ ಇದೆಯೋ ಗೊತ್ತೇ ಇಲ್ಲ. ನಾನಂತೂ ಮೆಸೇಜ್ ಮಾಡಿದ ನೆನಪೇ ಇಲ್ಲ, ಅವನು ನನಗೆ ಮಾಡಲ್ಲ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಾವೇನು ರೀಲ್ಸ್ ಕೂಡ ಶೇರ್ ಮಾಡಲ್ಲ ಇವನ್ ಒಂದು ಆ ಥರ. ಬಟ್ ಏನಾದರೂ ಪ್ರಾಬ್ಲಮ್ ಬಂದಾಗ ಫಸ್ಟ್ ಸಪೋರ್ಟಿಂಗ್ ನಿಲ್ತಾರೆ. ಆ ಥರದ್ದು ಬಾಂಡಿಂಗ್ ಇರುತ್ತೆ ಅಣ್ಣ ತಮ್ಮಂದರಲ್ಲಿ. ನಾನೇನಾದರೂ ಮಾಡ್ತೀನಿ ಅಂದಾಗ ಯಾವತ್ತೂ ಇಲ್ಲ ಇದು ಬೇಡ ಆ ಥರ ಹೇಳೋರು ಯಾರೂ ಇಲ್ಲ ನಮ್ಮಲ್ಲಿ. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ನಮ್ಮ ಫ್ಯಾಮಿಲಿಯಿಂದ ಸಪ್ರೇಟು. ಯಾವ ಥರ ಅಂದರೆ ನಾನು ಅಷ್ಟೊಂದು ಅಟ್ಯಾಚ್ಡ್ ಅಲ್ಲ ಫ್ಯಾಮಿಲಿಗಾಗಲಿ, ಯಾವುದಕ್ಕೂ ಕೂಡ ನಾನು ಅಟ್ಯಾಚ್ ಆಗಿರಲ್ಲ ಯಾವುದು ಅಷ್ಟೊಂದು. ಸೊ ಅದೇ ನಮ್ಮ ಅಣ್ಣ ಇರೋದ್ರಿಂದ ನನಗೆ ಅಷ್ಟೊಂದು ಇದಿಲ್ಲ, ಬರ್ಡನ್ ಆಗಿ ಏನಿಲ್ಲ. ಆದರೆ ನನಗೆ ಈ ದೊಡ್ಡ ದೊಡ್ಡ ಬೈಕ್ಗಳು ತಗೊಳ್ಳೋದ್ರಲ್ಲಿ ಆಸೆ ಇದೆ ಹೊರತು ಅದನ್ನು ನನಸು ಮಾಡ್ಕೊಳ್ಳೋ ಅಷ್ಟು ಕೆಪಬಿಲಿಟಿ ಇಲ್ಲ. ಇವಾಗ ಮನಸ್ಸು ಮಾಡಿದ್ರೆ ಲೋನ್ ಮಾಡಿಬಿಟ್ಟು ಅಥವಾ ಏನೋ ಹೆಂಗೋ ಅರೇಂಜ್ ಮಾಡಿ ತೊಗೋಬೋದು. ಬಟ್ ಒಂದು ಸೂಪರ್ ಬೈಕ್ಗಳನ್ನಾಗಲಿ ಯಾವುದೇ ಒಂದು ದೊಡ್ಡ ಬೈಕ್ಗಳನ್ನಾಗಲಿ ತೊಗೊಳ್ಳೋದು ದೊಡ್ಡ ವಿಚಾರ ಅಲ್ಲ. ತೊಗೊಂಡ್ಮೇಲೆ ಅದನ್ನು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ನಾನು ತೊಗೊಳ್ಳೋ ಸಂಬಳದಲ್ಲಿ ಆ ಗಾಡಿನ ಮೇಂಟೈನ್ ಮಾಡುವುದು, ಬರೀ ಅದನ್ನೇ ಮೇಂಟೈನ್ ಮಾಡೋದಿದ್ರೆ ಮಾತ್ರ ನನ್ನ ಸಂಬಳ ಸರಿ ಹೋಗುತ್ತೆ. ಆದರೆ ಫ್ಯೂಚರ್ ಅಂತ ನೋಡಬೇಕಾಗತ್ತೆ. ಸ್ವಲ್ಪ ನಮ್ಮದು ಕೂಡ ಏನೋ ಸಣ್ಣ ಪುಟ್ಟ ಕಮಿಟ್ಮೆಂಟ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡು ಬರೋ ಸಂಬಳನೆಲ್ಲ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದಕ್ಕೆ ಹಾಕೋ ಪೆಟ್ರೋಲು, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಹತ್ರ ಒಂದು ಹಳೆ ಗಾಡಿ ಇತ್ತಲ್ಲ ಊರಲ್ಲಿ, ಅದಕ್ಕೇ ನಾನು ಪೆಟ್ರೋಲ್ ಹಾಕುವಾಗ ಇದೇನು ಗುರು ಈ ರೇಂಜಿಗೆ ಪೆಟ್ರೋಲ್ ಹಾಕ್ಬೇಕು ಇದಕ್ಕೆ ಅನಿಸುತ್ತೆ. ಆಫೀಸ್ಗೆ ಹೋಗಿ ಬರೋವಾಗಲೇ ಇನ್ನು ಅಪ್ಪಿತಪ್ಪಿ ನಾನೆಲ್ಲಾದರೂ ಈ ಥರದ್ದು ದೊಡ್ಡ ದೊಡ್ಡ ಗಾಡಿಗಳನ್ನು ತೊಗೊಂಡು ಅದಕ್ಕೆ ಪೆಟ್ರೋಲ್ ಹಾಕಬೇಕು ಅಂದರೆ ಇನ್ನು ಹೆಂಗಿರುತ್ತೆ ನೀವೇ ಯೋಚನೆ ಮಾಡಿ. ಸೊ ಅದನ್ನು ತೊಗೋಬೇಕು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ನಮಗೆ ಫೈನಾನ್ಷಿಯಲ್ ಫ್ರೀಡಮ್ ಇರುತ್ತಲ್ವ, ಯಾವುದೇ ರೀತಿಯ ಪೆಟ್ರೋಲ್ ಹಾಕುವಾಗ ನಮಗೆ ಬೇಜಾರಾಗಲ್ಲ ಅಥವಾ ಅದನ್ನು ಸರ್ವಿಸ್ ಮಾಡಿಸೋವಾಗ ನಮಗೆ ಬೇಜಾರಾಗಲ್ಲ, ಆ ಥರ ನಮ್ಗೆ ಇನ್ಕಮ್ ಇದೆ ಅಂದಾಗ ನಾವು ಅಂಥ ಗಾಡಿಗಳನ್ನು ತಗೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಸೊ ನೋಡೋಣ ಇನ್ ಫ್ಯೂಚರಲ್ಲಿ ಏನಾದರೂ ಆ ಥರದ್ದೇನೋ ಆಪರ್ಚುನಿಟೀಸ್ ಇದ್ದರೆ, ಆ ಥರದ್ದೇನಾದರೂ ಸೆಕ್ಯೂರ್ಡ್ ಲೈಫ್ ಸಿಕ್ಕಿದ್ರೆ ತಗೊಳ್ಳೋಣ. ಆವಾಗ ಅಂಥ ಗಾಡಿಗಳಲ್ಲೇ ವಿಡಿಯೋ ಮಾಡೋಣ. ಇವಾಗ ಈ ಥರ ಫ್ರೆಂಡ್ಸ್ ಹತ್ರ
ಅಥವಾ ಯಾರ ಹತ್ರ ಆದರೂ ಗಾಡಿ ಸಿಕ್ಕಿದ್ರೆ ಅಂಥ ಗಾಡಿಗಳಲ್ಲಿ ವೀಡಿಯೋ ಮಾಡ್ತಿದ್ದೀವಿ. ಅಂಥ ಗಾಡಿಗಳಲ್ಲೇ ಮಾಡೋಣ ಸದ್ಯಕ್ಕೆ. ಸೊ ಹೋಪ್ ನೀವು ನನ್ನ ಇಂಥ ಸಣ್ಣ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಲಾಸ್ಟ್ ವೀಡಿಯೋಲ್ಲೇ ನಾನು ಹೇಳಿದ್ದೆ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಯಾವತ್ತೂ ಪದೇ ಪದೇ ಕೇಳಲ್ಲ. ಯಾಕಂತ ಹೇಳಿದರೆ ನನ್ನ ವೀಡಿಯೋಗಳು ನಿಮಗಿಷ್ಟ ಆದರೆ ಮಾತ್ರ, ನನ್ನ ಮಾತುಗಳು ನಿಮಗಿಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಮುಂದಿನ ವೀಡಿಯೋಗೆ ನೀವು ಕಾಯ್ತೀರಾ ಅಂತ. ಸೊ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ಮುಂದಿನ ವೀಡಿಯೋ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದರಿಂದ ನನಗೆ ಗೊತ್ತಾಗುತ್ತೆ ನೀವು ಇಷ್ಟಪಡ್ತಾ ಇದ್ದೀರಾ ಅಂತ. ಸೊ ಮತ್ತೆ ಬೇರೆ ಬೇರೆ ವೀಡಿಯೋಗಳನ್ನು, ಹೊಸ ಕಂಟೆಂಟ್ಗಳನ್ನು ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಸಪೋರ್ಟ್ಗೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.